ಓಂಕಾರ್, ಅಕ್ಕ, ನನ್ನ ಮಗಳನ್ನ ಈ ಪರಿಸ್ಥಿತಿಲಿ ನನ್ನ ಕೈಲಿ ನೋಡಕ್ ಆಗ್ತಾ ಇಲ್ಲ. ಇದಕ್ಕೆಲ್ಲ ನಾನೇ ಕಾರಣ. ನನ್ನಿಂದಲೇ ಆಗಿದ್ದು. ಓಂಕಾರ್, ಸಮಾಧಾನ ಮಾಡ್ಕೋ. ಹೇಗಕ್ಕ ಸಮಾಧಾನ ಮಾಡ್ಕೊಳ್ಳಿ? ನನ್ನ ಮಗಳು ಅಲ್ಲ ಆಸ್ಪತ್ರೆನಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಳೆ. ನಾನು ಹೇಗಕ್ಕ ಸಮಾಧಾನ ಮಾಡ್ಕೊಳ್ಳಿ? ಬಿಡ್ತು ಅನ್ನು. ಈಶಾನಿಗೇನೂ ಆಗಲ್ಲ. ನನ್ನ ಮಗಳು ತುಂಬಾ ಸ್ಟ್ರಾಂಗ್ ಅಂತ ಅನ್ಕೊಂಬಿಟ್ಟಿದ್ದೆ ಅಕ್ಕ. ಅವಳು ಹೀಗ್ ಮಾಡ್ಕೋತಾಳೆ ಅಂತ ಒಂದು ಚಿಕ್ಕ ಸುಳುವು ನನಗೆ ಗೊತ್ತಿರಲಿಲ್ಲ. ನಾನು ಅವಳಿಗೆ ಬುದ್ಧಿ ಹೇಳಿದ್ದೆ ಓಂಕಾರ್. ನಾನೆಲ್ಲ ನೋಡ್ಕೊಳ್ತೀನಿ, ಸಿಂಧು ಮನೆ ಬಿಟ್ಟು ಹೋಗೋ ತನಕ ಸುಮ್ಮನೆ ಇರಿ ಅಂತ ಹೇಳಿದ್ಲು. ಆದ್ರೆ ದುಡುಕ್ಬಿಟ್ಲು. ಸಿಂಧು, ಆ ಸಿಂಧುನ ಸಾಯಿಸ್ಬಿಡ್ಬೇಕು ಅನ್ನೋ ಸ್ಕೋಪ ಬರ್ತಾ ಇದೆ ಅಕ್ಕ. ನನ್ನ ಮಗಳು ಅಲ್ಲಿ ಆಸ್ಪತ್ರೆನಲ್ಲಿದ್ರೆ ಇವಳು ಸದ್ಯ ಈಶಾನಿ ಕಾಟ ತಪ್ತು ಅಂತ ನೆಮ್ಮದಿಯಾಗಿ ನಿದ್ರೆ ಮಾಡ್ತಾ ಇದ್ದಾಳೆ. ನನ್ನ ಮಗಳಿಗೇನಾದ್ರೂ ಆದ್ರೆ ಆ ಸಿಂಧುನ್ ಮಾತ್ರ ಸುಮ್ಮನೆ ಬಿಡಲ್ಲ ನಾನು. ಅಲ್ಲಿ ತನಕ ಏನು ಕಾಯ್ಬೇಕು? ಈಗ್ಲೇ ಅವಳ ಮನೆಯಿಂದ ಆಚೆ ಹಾಕ್ಬೋದು. ತಗೋ, ಇದನ್ನ ಓದು. ಏನಕ್ಕ ಇದು? ಅಂದ್ರೆ ನಮ್ಮ ಇಶಾನಿ ಮೊದ್ಲೇ ಪ್ಲಾನ್ ಮಾಡ್ಕೊಂಡು ಹೀಗೆ ಮಾಡ್ಕೊಂಡಿದ್ದಾಳ? ನನಗೂ ಮೊದಲು ಓದಿದಾಗ ಹೀಗೆ ಅನ್ಸಿತ್ತು. ನನ್ನ ಮಗಳು ಈ ಸಿಂಧು ವಿಚಾರನ ಮೊದ್ಲೇ ನನಗೆ ಹೇಳಿದಿದ್ರೆ ಆ ಸಿಂಧುನ್ ಮಾತ್ರ ಸುಮ್ಮನೆ ಬಿಡ್ತಾ ಇರ್ಲಿಲ್ಲ ನಾನು. ಈಗಲೂ ಕಾಲ ಮಿಂಚಿಲ್ಲ ಮಾವ. ಸಿಂಧು ಮಾಡಿರೋ ತಪ್ಪನ್ನ ಅರ್ಥ ಮಾಡಿಸ್ಬೇಕು ಅಂದ್ರೆ ನೀವು ಸಿಂಧು ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಲೇಬೇಕು. ಆಗ್ಲೇ ಅವಳ ತಲೆಗೇರಿರೋದು ಇಳಿಯೋದು. ಅವಳು ಮಾಡಿದ ತಪ್ಪು ಏನು ಅಂತ ಅವಳಿಗೆ ಅರ್ಥ ಆಗೋದು. ಓಂಕಾರ್, ಭವಾನಿ ಹೇಳ್ತಿರೋದು ನಿಜ. ಈಶಾನಿ ಮನ್ಸಲ್ಲಿದ್ದ ನೋವೇನು ಅಂತ ಪತ್ರ ಓದ್ತಿರೋ ನಮ್ಗೆ ಇಷ್ಟೊಂದು ಡಿಸ್ಟರ್ಬ್ ಮಾಡ್ತಾ ಇದೆ ಅಂದ್ರೆ ಈಶಾನಿ ಎಷ್ಟು ಸಫರ್ ಮಾಡಿರ್ಬೇಕು. ಅತ್ತೆನೇ ಹೇಳಿದ್ಮೇಲೆ ಯೋಚನೆ ಮಾಡೋದು ಏನಿದೆ ಅದರಲ್ಲಿ? ಈಗಲೇ ಪೊಲೀಸ್ ಸ್ಟೇಷನಿಗೆ ಹೋಗಿ ಆ ಸಿಂಧು ಮೇಲೆ FIR ಲಾಡ್ಜ್ ಮಾಡಿ, ಆಗ್ಲೇ ಅವಳ ದುರಹಂಕಾರ ಸೊಕ್ಕು ಪೂರ್ತಿಯಾಗಿ ಕಡಿಮೆ ಆಗೋದು. ಆಗ್ಲೇ ಈ ಮನೆಯಲ್ಲಿರೋರೆಲ್ಲ ಮನುಷ್ಯರು ಅಂತ ಅನ್ಕೊಳ್ಳೋದು. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಷಯ ಇಶಾನಿಗೆ ಗೊತ್ತಾದ್ರೆ ಅವಳು ಬೇಗ ರಿಕವರ್ ಆಗ್ತಾಳೆ ಮಾವ.